ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಸಂವಾದವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಒಂದು ಪತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಫುಲ್ ಗರಂ ಆಗಿಬಿಟ್ಟಿದ್ದಾರೆ. ಕಿರಣ್ ಹೆಬ್ಬಾರ್ ಅವರ ಪತ್ರಕ್ಕೆ ಡಿಕೆ ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ಸಂವಾದ ಕಾರ್ಯಕ್ರಮದಲ್ಲೇ ಹೆಬ್ಬಾರ್ ವಿರುದ್ಧ ಗರಂ ಆಗ್ತಾರೆ. ಕೆಲವರಿಗೆ ನಾನು ಯಾರನ್ನೋದೇ ಗೊತ್ತಿಲ್ಲ, ಬೇಸಿಕ್ ಕಾಮನ್ ಸೆನ್ಸ್ ಇಟ್ಕೊಂಡು ನನ್ನ ಹತ್ರ ಡೀಲ್ ಮಾಡಬೇಕು. ಡೀಲ ನನಗೆ ವಾರ್ನ್ ಮಾಡೋದು, ಎಚ್ಚರಿಕೆ ಕೊಡೋದು ನಡೆಯಲ್ಲ. ಯಾರಿಗೂ ಹೆದರದೆ ಜೈಲಿಗೆ ಹೋದವನು ನಾನು. ಇವನು ಯಾರೋ ಹೆಬ್ಬಾರಿಗೆ ಹೆದರ್ತೀನ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸೊ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ವಾರ್ನಿಂಗ್ಗೆ ಕಿರಣ್ ಹೆಬ್ಬಾರ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನಾವೆಲ್ಲ ಪಾಸಿಟಿವ್ ಆಗಿ ತಗೊಳ್ತೀವಿ. ಶೀಘ್ರದಲ್ಲೇ ನಮ್ಮ ಮನವಿ ಈಡೇರಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಅಪಾರ್ಟ್ಮೆಂಟ್ನ ಅಸೋಸಿಯೇಷನ್ನ ಕಿರಣ್ ಹೆಬ್ಬಾರ್ ಅವರು ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ನಾವು ಅವರು ವಾರ್ನಿಂಗ್ ಕೊಟ್ಟಿರೋದನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಇವರ ಮನವಿ ಅವ್ರು ಈಡೇರಿಸ್ತಾರಾ ಅಥವಾ ಇಲ್ವಾ, ಈಗೋ ಜಾಸ್ತಿ ಆಗುತ್ತಾ ಗೊತ್ತಿಲ್ಲ, ಹೇಗೆ ನಡೆಯುತ್ತೆ ಅಂತೇಳಿ. ಈ ರೀತಿಯಾಗಿ ವರ್ತಿಸೋದಾದರೆ ಹೆಂಗೆ ಮುಖ್ಯಮಂತ್ರಿ ಆಗ್ತೀರಾ ನೀವು ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ? ಆದಷ್ಟು ಬೇಗ ಇದನ್ನು ಬಿಲ್ ಪಾಸ್ ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡಿರೋದು. ಅದರಲ್ಲಿ ವಾರ್ನೇ ಮಾಡಿಬಿಟ್ರಲ್ಲ, ನನ್ನ ಜೊತೆ ಹೆಂಗೆ ಮಾತಾಡಬೇಕು ಅನ್ನೋ ಬೇಸಿಕ್ ಸೆನ್ಸ್ ಇಟ್ಕೋಬೇಕು ಅನ್ನುವಂಥ ರೀತಿಯಲ್ಲೇ ವಾರ್ನ್ ಮಾಡಿದ್ರು. ಅಂಥದ್ದು ಏನಿತ್ತು ಪತ್ರದಲ್ಲಿ ಅವರು ಕೂಡ ಓದ್ತಾ ಇದ್ರು, ಅಂದರೆ ಥ್ರೆಟ್ ಮಾಡಿದ ರೀತಿಯಲ್ಲಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನೇ ಅಂತ ಹೇಳಿಲ್ಲ. ನಾನು GB ಎಲೆಕ್ಷನ್ ಬರ್ತಾ ಇದೆ, ಆದಷ್ಟು ಬೇಗ ಗೌರ್ಮೆಂಟಿಗೆ ಹೆಲ್ಪ್ ಆಗುತ್ತೆ, ರೆಸಿಡೆಂಟ್ಸ್ಗೂ ಈ ಗೌರ್ಮೆಂಟ್ ಏನಾದ್ರು ಮಾಡ್ತಾರೆ ಭರವಸೆ ಇದೆ ಅಂತಲೇ ನಾನು ಹೇಳಿರೋದು. ಬಟ್ DCM ವರ್ತನೆ ನಿಮಗೆ ಯಾಕೆ ಅನ್ನಿಸ್ತಾ ಇವತ್ತು? ಇಲ್ಲ, ಆ ಥರ ಏನಿಲ್ಲ, ಪಾಸಿಟಿವ್ ಆಗೇ ತೊಗೊಂಡಿದ್ದೀವಿ. ಇದು ಅವ್ರು ತೊಗೊಳ್ತಾರೆ, ಈ ಸಲ ಮಾಡೇ ಮಾಡ್ತಾರೆ ಅಂತ ನಮಗೆ ಭರವಸೆ ಇದೆ. ಇದು ಅಮೆಂಡ್ಮೆಂಟ್ ಈ ಸಲಿನ ಅಸೆಂಬ್ಲಿ ಸೆಷನಲ್ಲಿ ಆಗತ್ತೆ ಅಂತ ನಮಗೆ ನಂಬಿಕೆ ಇದೆ, ಭರವಸೆ ಬೇಗ ಮಾಡ್ತಾರೆ ಅಂತ. ಈಗ ಅವರು ಹೇಳ್ತಾ ಇದ್ರು, ಯಾರ ಜೊತೆ ಮಾತಾಡಬೇಕು ಅನ್ನುವಂಥದ್ದು ನೋಡ್ಕೊಂಡು ಮಾತಾಡಲಿ ಅನ್ನುವಂತಹ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಥ್ರೆಟ್ ಮಾಡಲಾಗಿದೆ ಇದರಲ್ಲಿ, ನನ್ನ ಜೊತೆ ನಡೆಯಲ್ಲ ಇದೆಲ್ಲ ಆಟಗಳು, ಈ ರೀತಿಯ ಸ್ಟೇಟ್ಮೆಂಟ್ಗಳನ್ನು ನೀವು ಯಾವ ರೀತಿ ಆ್ಯಸ್ ಎ ಮತದಾರರಾಗಿ ಹೇಗೆ ಸ್ವೀಕಾರ ಮಾಡ್ತೀರಾ? ಮೇಡಮ್, ನಮ್ಮ ಥ್ರೆಟ್ ಆಗೇನು ಮಾತಾಡಿಲ್ಲ. ನಮ್ಮ ಕೇಳಿರೋದು ಆ ಥರ ಆದಷ್ಟು ಬೇಗ ಮಾಡಿಕೊಡಿ ಅಂತ. ಅದು ಅವರು ಇದಾಗಿ ತೊಗೊಂಡ್ರೆ, ಅವರಾಗೂ ಥ್ರೆಟ್ ಆಗಿ ತೊಗೊಂಡಿಲ್ಲ, ಅವರು ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. ನಾವು ಪಾಸಿಟಿವ್ ಆಗಿ